ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಐಫೋನ್ನ ಪರ್ಚೇಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಇದೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ನೋಡ್ತಾ ನಿಮ್ಗೆ ಅನಿಸುತ್ತೆ ಏನಪ್ಪ ಇವರು ಐಫೋನ್ಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಸೊ ಎಷ್ಟು ಅಡ್ವಾಂಟೇಜ್ಗಳಿದಾವೋ ಅದೇ ಥರ ಡಿಸ್ಅಡ್ವಾಂಟೇಜ್ಗಳು ಕೂಡ ಈ ಐಫೋನಲ್ಲಿ ಇದೆ. ಸೊ ಡಿಸ್ಅಡ್ವಾಂಟೇಜ್ ಏನಿದೆ ಅಂತ ಮುಂದೆ ಬರುವಂಥ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಅಡ್ವಾಂಟೇಜ್ ಏನಿದೆ ಐಫೋನ್ನ ತಗೊಳ್ಳೋದ್ರಿಂದ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಐ ಥಿಂಕ್ ಕೆಲವೊಂದಷ್ಟು ಜನ ಎಲ್ಲೋ ಕೂತಿರೋರು ಇರ್ತಾರೆ, ಫಸ್ಟು ನೀನು ಆ್ಯಂಡ್ರಾಯ್ಡ್ ಫೋನ್ನಿಂದ ಐಫೋನ್ ತಗೊಳಪ್ಪ, ಅದಾದಮೇಲೆ ಇದ್ರ ಬಗ್ಗೆ ವೀಡಿಯೋ ಮಾಡಪ್ಪ ಅನ್ನೋರು ಕೂಡ ಇರ್ತಾರೆ. ಸೊ ಅವ್ರಿಗೋಸ್ಕರ ಐಫೋನ್ ನನ್ನ ಹತ್ರ ಇದೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವೀಡಿಯೋ ಮಾಡ್ತಾ ಇರೋದು. ಇಲ್ಲ ಅಂತಾರೆ ಸುಮ್ಮನೆಲ್ಲ ನಾವು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಸೊ ಒಂದು ಕಾರಣಕ್ಕೆ ಪ್ರೂಫು ಕೂಡ ಅವರಿಗೆ ತೋರಿಸಿದ್ದೀನಿ. ಓಕೆ, ಸೊ ಇವಾಗ ಅಡ್ವಾಂಟೇಜ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ಒಂದು ಲೈಕ್ನ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನೀವು ಐಫೋನ್ನ ನೀವು ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಅಲ್ಲಿ ನಿಮಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ, ಡಿಸ್ಅಡ್ವಾಂಟೇಜ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತಲೇ ಹೇಳಬಲ್ಲೆ. ಯಾಕೆ ಅಂತಂದರೆ ಸೊ ಮೊದಲನೇದು ಏನಪ್ಪ ಅಂತಂದರೆ ನೀವು ಐಫೋನ್ ನಿಮ್ಗೆ ಗೊತ್ತಿರೋದೆ ತುಂಬ ದುಡ್ಡಾಗುತ್ತೆ. ಆ ಒಂದು ಐಫೋನ್ನ ಪರ್ಚೇಸ್ ಮಾಡೋದಕ್ಕೆ ತುಂಬ ಇನ್ವೆಸ್ಟ್ ಮಾಡ್ತಾರೆ ಜನಗಳು. 50,000ದಿಂದ 60,000, 1 ಲಕ್ಷ, 1.5 ಲಕ್ಷ, 2 ಲಕ್ಷ ಹಿಂಗೆಲ್ಲ ಹೊಂಟೋಯ್ತಾರೆ. ಸೊ ಯಾಕೆ ಅಷ್ಟೊಂದು ಇನ್ವೆಸ್ಟ್ ಮಾಡ್ತಾರೆ ಒಂದು ಫೋನ್ ಮೇಲೆ? ಸುಮ್ಮನೆ ಇನ್ವೆಸ್ಟ್ ಮಾಡ್ತಾರೆ? ಸುಮ್ಮನೆ ಅವ್ರ ಹತ್ರ ದುಡ್ಡು ಕುಣಿತಾ ಇರುತ್ತಾ? ಇಲ್ಲ, ಸುಮ್ಮನೆ ಅಂತೂ ಯಾರು ಇನ್ವೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಅದರಿಂದ ಏನಾದರೂ ಬೆನಿಫಿಟ್ ಸಿಗುತ್ತೆ, ಏನಾದರೂ ಡಿಫ್ರೆಂಟಾಗಿ ಕೊಡ್ತಾ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅಷ್ಟು ದುಡ್ಡು ಕೊಟ್ಟು ಆ ಒಂದು ಫೋನ್ನ ಪರ್ಚೇಸ್ ಮಾಡ್ಕೊಳ್ಳುವಂಥ ಕ್ರೇಜ್ ಎಲ್ರಿಗೂ ಕೂಡ ಇದೆ. ಆ ಒಂದು ಕ್ರೇಜ್ ನನಗೂ ಕೂಡ ಇತ್ತು, ಅದನ್ನು ಫುಲ್ಫಿಲ್ ಮಾಡಿದೆ. ಸೊ ಇವಾಗ ಇದರಲ್ಲಿ ಏನೇನು ಬೆನಿಫಿಟ್ ಇದೆ ಅಂತ ನಾವು ನೋಡೋಣ. ಸೊ ಮೊದಲನೇದಾಗಿ ನೀವು ಐಫೋನ್ ಏನಾದರೂ ನೀವು ಪರ್ಚೇಸ್ ಮಾಡ್ಕೊಳ್ತು ಅಂತಂದರೆ ನಿಮಗೆ ಮೊದಲು ಬೆಸ್ಟ್ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಸೆಕ್ಯೂರಿಟಿ. ನೋಡಿ, ಈಗಿನ ಒಂದು ಜನ್ರೇಷನಲ್ಲಿ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಒಂದು ಡೇಟಾ ಯಾರ ಹತ್ರನಾದರೂ ಲೀಕ್ ಆಗಬೇಕು ಅಂತ ನೀವು ಇಷ್ಟಪಡ್ತೀರಾ? ಇಲ್ಲ, ಖಂಡಿತವಾಗ್ಲೂ ಯಾರೂ ಇಷ್ಟಪಡಲ್ಲ. ಈಗ ವಾಟ್ಸಪ್ಪಲ್ಲಿ ನೀವು ಯಾರ ಜೊತೆ ಮೆಸೇಜ್ ಮಾಡ್ತಾ ಇರ್ತೀರ, ಆ ಒಂದು ಮೆಸೇಜ್ ಬೇರೆಯವ್ರು ನೋಡಬೇಕು ಅಂತ ನಿಮ್ಗೆ ಆಸೆನಾ? ಇಲ್ಲ. ಸೊ ಅದು ನಿಮಗೆ ಸೇಫಾಗಿರಬೇಕು ಅಂತ ಇಷ್ಟ. ಸೊ ಆ ಒಂದು ಕಾರಣಕ್ಕೆ ಆ ಒಂದು ವಿಷಯಕ್ಕೆ ಬಂತು ಅಂತಂದರೆ ಐಫೋನ್ ಅವರು ಬೆಸ್ಟ್ ಸೆಕ್ಯೂರಿಟಿ ಒಂದು ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಫೋನ್ ಅಂತೂ ತುಂಬ ಸೆಕ್ಯೂರ್ ಆಗಿರುತ್ತೆ. ನಿಮ್ಮ ಒಂದು ಫೋನ್ಗೆ ವೈರಸ್ಗಳು ಅಟ್ಯಾಕ್ ಆಗೋದು ಕಮ್ಮಿ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹ್ಯಾಕರ್ಸ್ಗಳು ಹ್ಯಾಕ್ ಮಾಡೋದಕ್ಕೆ ತುಂಬ ಕಷ್ಟ ಕೊಡಿಸೋದು ಯಾವುದಪ್ಪ ಅಂತಂದರೆ ಈ ಒಂದು ಐಫೋನ್. ಓಕೆ, ನೀವು ಒಂದು ಮಾಮೂಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ನ ಹ್ಯಾಕರ್ಸ್ಗಳು ತುಂಬ ಸಿಂಪಲ್ಲಾಗಿ ಹ್ಯಾಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದಷ್ಟು ಜನ ನೀವು ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡ್ತೋ ಅಥವಾ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ತು ಅಂತಂದರೆ ಅದ್ರ ಮುಖಾಂತರ ಏನೋ ಮಾಡಿ ನಿಮ್ಮ ಒಂದು ಫೋನ್ ಡೇಟಾನ ಕದೀತಾರೆ. ಬಟ್ ಐಫೋನ್ ತುಂಬ ಕಠಿಣ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡಿ ನೋಡಿ, ಈ ಸೆಲೆಬ್ರಿಟೀಸ್ಗಳ ಕೈಲಿ ಜಾಸ್ತಿ ಆ್ಯಂಡ್ರಾಯ್ಡ್ ಫೋನ್ಗಿಂತ ಈ ಒಂದು ಐಫೋನ್ ಇರುತ್ತೆ. ಯಾಕೆ ಅಂತಂದರೆ ಅವ್ರಿಗೆ ಸೆಕ್ಯೂರಿಟಿ ತುಂಬ ಇಂಪಾರ್ಟೆಂಟ್. ಫಸ್ಟು ಅವರ ಒಂದು ಲೈಫ್ ಇಂಪಾರ್ಟೆಂಟ್. ಅವರ ಒಂದು ಲೈಫಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟದ್ದು ಲೀಕ್ ಆಯಿತು ಅಂತಂದರೆ ಅದು ತುಂಬ ದೊಡ್ಡ ವಿಷಯ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಸೆಲೆಬ್ರಿಟಿಗಳ ಕೈಯಲ್ಲಿ ನೀವು ಐಫೋನ್ನ ನೋಡ್ಬೋದು. ಸೊ ಆ ಒಂದು ಕಾರಣಕ್ಕೆ ಈ ಒಂದು ಬೆನಿಫಿಟ್ ಆಗೋದ್ರಿಂದ ತುಂಬ ಜನ ಐಫೋನ್ನ ತಗೊಳ್ತಾರೆ. ಇದು ಒಂದು ಬೆಸ್ಟ್ ಅಡ್ವಾಂಟೇಜ್. ಐಫೋನ್ನ ನೀವು ತಗೊಳ್ಳೋದ್ರಿಂದ ಸೆಕ್ಯೂರಿಟಿ ಸಿಗುತ್ತೆ. ಓಕೆ ಗೈಸ್, ಇನ್ನು ಎರಡನೇ ಅಡ್ವಾಂಟೇಜ್ ನೀವು ಐಫೋನ್ನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಏನು ಸಿಗುತ್ತೆ ಅಂತಂದರೆ ಕ್ಯಾಮ್ರಾ ಕ್ವಾಲಿಟಿ. ನಿಜ ಹೇಳ್ತೀನಿ, ಇದರಲ್ಲಿ 12 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕ್ವಾಲಿಟಿಲಿ ನೀವು ಐಫೋನಲ್ಲಿ ನೀವು ಫೋಟೋ ತೆಗೆದು 108 ಮೆಗಾ ಪಿಕ್ಸೆಲಲ್ಲಿ ಆ್ಯಂಡ್ರಾಯ್ಡ್ ಫೋನಲ್ಲಿ ನೀವು ಫೋಟೋ ತೆಗೆದ್ರೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಐಫೋನಲ್ಲೇ ಚೆನ್ನಾಗಿ ಬಂದಿರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ 1 ಮೆಗಾ ಪಿಕ್ಸೆಲ್ ಕೂಡ ತುಂಬ ಕ್ವಾಲಿಟಿ ಹೊಂದಿರುತ್ತೆ. ಓಕೆ, ಜಸ್ಟ್ ಅವರು ನಂಬರ್ಗಳನ್ನ ಹೇಳಿ ನಿಮಗೆ ಮರಳು ಮಾಡ್ತಾರೆ, ಆಯಿತಾ, ಇಷ್ಟು ಮೆಗಾ ಪಿಕ್ಸೆಲ್, ಅಷ್ಟು ಮೆಗಾ ಪಿಕ್ಸೆಲ್ ಅಂತ. ಅಫ್ಕೋರ್ಸ್ ನಾನೇನು ಹೇಟ್ ಮಾಡ್ತಾ ಇಲ್ಲ, ಆ್ಯಂಡ್ರಾಯ್ಡ್ ಫೋನ್ ಯಾಕೆ ಥರ ನಾನು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ಕೊಂಡೇ ಬಂದಿರೋದು, ಇವಾಗಲೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಓಕೆ, ಅಷ್ಟು ಮೆಗಾ ಪಿಕ್ಸೆಲ್, ಇಷ್ಟು ಮೆಗಾ ಪಿಕ್ಸೆಲ್ ಅಂತ ಹೇಳ್ತಾರೆ. ಬಟ್ ಆ ಒಂದು ಫೋಟೋ ಕ್ವಾಲಿಟಿ ಒಂದು ಸ್ವಲ್ಪ ಮಟ್ಟಿಗೆ ರೇಂಜ್ ಜಾಸ್ತಿ ಆಗಿರುತ್ತೆ ಹೊರತು ಅದು ಬಿಟ್ಟರೆ ಇನ್ನು ನೀವು ಐಫೋನ್ಗೆ ನೀವು ಕಂಪೇರ್ ಮಾಡೋಕ್ಕೆ ನಿಂತ್ಕೊಳ್ತು ಅಂತಂದರೆ ಖಂಡಿತವಾಗ್ಲೂ ಕ್ಯಾಮ್ರಾ ಕ್ವಾಲಿಟಿ ಐಫೋನಲ್ಲೇ ಚೆನ್ನಾಗಿರುತ್ತೆ. ಇದರಲ್ಲಿ 12 ಮೆಗಾ ಪಿಕ್ಸೆಲ್ಲು, ಅದು 108 ಮೆಗಾ ಪಿಕ್ಸೆಲ್ ಇದಕ್ಕೆ ಈಕ್ವಲ್ಲು. ಸೊ ಆ ಥರ ಒಂದು ಕ್ಯಾಮ್ರಾ ಕ್ವಾಲಿಟಿ, ಒಂದು ಬೆಸ್ಟ್ ಕ್ವಾಲಿಟಿ ಐಫೋನಲ್ಲಿ ನಿಮಗೆ ಸಿಗುತ್ತೆ. ತುಂಬ ಚೆನ್ನಾಗಿ ಕ್ಲಾರಿಟಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಇದು ಎರಡನೇ ಅಡ್ವಾಂಟೇಜ್. ಆ ಒಂದು ಕಾರಣಕ್ಕೆ ತುಂಬ ಜನ ಐಫೋನ್ನ ತಗೊಳ್ತಾರೆ. ಓಕೆ, ಇನ್ನು ಮೂರನೇ ಕಾರಣ ಏನಪ್ಪ ಅಂತಂದರೆ ಸೊ ನೀವು ಐಫೋನ್ನ ನೀವು ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಓಕೆ, ಅಷ್ಟು ದುಡ್ಡು ಕೊಟ್ಟು ತಗೋತಾ ಇದ್ದೀರಾ ಅಂತಂದರೆ ಏನು 1 ವರ್ಷ ಯೂಸ್ ಮಾಡೋಕ್ಕೆ ತಗೋತಾ ಇದ್ದೀರಾ? ಇಲ್ಲ, ಲೈಫ್ ಲಾಂಗ್ ಆಲ್ಮೋಸ್ಟ್ ಅಲ್ಲಿ ಒಂದು 2, 3, 4, 5 ವರ್ಷನಾದ್ರು ಯೂಸ್ ಮಾಡಬೇಕು ಅಂತ ತಗೊಳ್ತೀರಾ ಆ ಒಂದು ಕಾನ್ಸೆಪ್ಟ್ ಮೇಲೆ ಇಟ್ಕೊಂಡು. ಸೊ ನಿಮಗೆ ಎಷ್ಟು ದಿನ, ಎಷ್ಟು ವರ್ಷನಾದರೂ ಯೂಸ್ ಮಾಡಿ, ಇದು ಓಲ್ಡ್ ಆಗಲ್ಲ. ಓಕೆ, ಏನು ಫಾಸ್ಟು ಹೆಂಗಿರುತ್ತೆ ಹಂಗೆ ಇರುತ್ತೆ. ಹೊಸ ತಗೊಂಡಾಗ ನೀವು ರೀಸೆಟ್ ಮಾಡಿದಾಗ ಫೋನ್ನ ಹೆಂಗಾಗುತ್ತೋ ಅದೇ ಥರ ನೀವು 1 ವರ್ಷ ಬಿಟ್ಕೊಂಡು ಯೂಸ್ ಮಾಡ್ತಾಯಿದ್ರು ಎಷ್ಟೇ ರ್ಯಾಮು ಎಷ್ಟೇ ತುಂಬಲಿ ನೀವು, ಓಕೆ, ಸ್ಟೋರೇಜ್ ಫುಲ್ ಆಗ್ಬೋದು, ಬಟ್ ಪರ್ಫಾರ್ಮೆನ್ಸ್ ಕಮ್ಮಿ ಆಗಲ್ಲ.
ಆಯಿತಾ. ಸೊ ಆ ಥರ ಒಂದು ಪರ್ಫಾರ್ಮೆನ್ಸ್ ನಿಮ್ಗೆ ಇದರಲ್ಲಿ ಕೊಡುತ್ತೆ. ಸೊ ಆದ್ದರಿಂದ ನೀವು ಐಫೋನ್ಗಳನ್ನ ನೀವು ತುಂಬ ವರ್ಷಗಳು ಯೂಸ್ ಮಾಡ್ಬೋದು. ಓಕೆ, ಅದೊಂದು ಬೆನಿಫಿಟ್. ಆ ಒಂದು ಕಾರಣಕ್ಕೆ ತುಂಬ ಜನ ಐಫೋನ್ನ ಪ್ರಿಫರ್ ಮಾಡ್ತಾರೆ. ಇನ್ನು ನೆಕ್ಸ್ಟು ನಾನು ಆವಾಗಲೇ ಹೇಳ್ದಂಗೆ ತುಂಬ ಫಾಸ್ಟ್ ವರ್ಕಿಂಗ್ ಆಗುತ್ತೆ. ನೀವು ಗೇಮ್ಸ್ಗಳನ್ನ ಆಡಿ, ತುಂಬ ಜನಕ್ಕೆ ಗೇಮ್ ಕ್ರೇಜ್ ಇರುತ್ತೆ. ಸೊ ಗೇಮ್ಸ್ಗಳನ್ನ ಆಡೋರು ಯಾವುದೇ ಕಾರಣಕ್ಕೂ ಇದ್ರೆ ನಿಮಗೆ ಲ್ಯಾಗ್ ಆಗೋಲ್ಲ. ಓಕೆ, ಗೇಮ್ನ ಆಡಿಬಿಟ್ಟು ನೀವು ಏನೋ ಸಪ್ರೇಟಾಗಿ ಒಂದು ವೀಡಿಯೋ ನೋಡ್ತೀರಾ, ಮತ್ತೆ ಯಾವುದೋ ವೆಬ್ಸೈಟ್ ಓಪನ್ ಮಾಡ್ತೀರಾ, ಈ ಥರ ನೀವು ಎಷ್ಟೊಂದು ಟಾಸ್ಕ್ ಬೇಕಾದ್ರೂ ನೀವು ಓಪನ್ ಮಾಡ್ಕೋಬೋದು. ಸ್ಲೋ ಅಂತೂ ಆಗೋಲ್ಲ, ಆಯಿತಾ. ಅದಂತೂ ಬರೆದು ಕೊಟ್ಬಿಡ್ತೀನಿ, ಸ್ಲೋ ಅಂತೂ ಆಗೋದೇ ಇಲ್ಲ. ನೀವು ಎಷ್ಟು ನಿಮಗೆ ಯೂಸ್ ಮಾಡಿ ಏನು ಹಿಂಗಿದೆ, ಇಷ್ಟೊಂದು ಏನು ಸ್ಪೀಡ್ ಹಿಂಗೆ ವರ್ಕ್ ಆಗುತ್ತಲ್ಲ ಅಂತ ನಿಮಗೆ ಒಂಥರ ಫೀಲ್ ಕೊಡುತ್ತೆ, ಆಯಿತಾ. ಸೊ ಇವಾಗ ನಮ್ಮ ಟೈಮ್ ವೇಸ್ಟ್ ಆಗೋದು ಈ ಮೊಬೈಲಲ್ಲೇ ಆಲ್ಮೋಸ್ಟ್ ಎಲ್ಲ ಹಂಗೆ ನೋಡೋಕೆ ಹೋದರೆ. ನಾವು ಯಾವುದೋ ಒಂದು ಅಪ್ಲಿಕೇಶನ್ ತೆಗಿತೀವಿ, ಅದು ಲೋಡ್ ಆಗಿ ಬರೋಷ್ಟೊಳಗೆ ತುಂಬ ಟೈಮ್ ಆಗುತ್ತೆ. ಅದು ತೆಗೆದು ಇನ್ನೊಂದು ಅಪ್ಲಿಕೇಶನ್ ತೆಗಿಯೋಕೆ ಹೋದರೆ, ಇನ್ನೊಂದು ಪೇಜ್ ಓಪನ್ ಮಾಡೋಕೆ ಹೋದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತಗುತ್ತೆ. ಸೊ ನಿಮ್ಗೆ ಇಲ್ಲಿ ಟೈಮ್ ಸೇವ್ ಆಗುತ್ತೆ, ಆಯಿತಾ. ನಿಮ್ಮ ಲೈಫಲ್ಲಿ ತುಂಬ ಟೈಮ್ ಸೇವ್ ಆಗುತ್ತೆ. ಅದಕ್ಕೆ ಈ ಒಂದು ಐಫೋನ್ನ ತುಂಬ ಜನ ಪ್ರಿಫರ್ ಮಾಡ್ತಾರೆ, ತುಂಬ ಜನ ತಗೊಳ್ತಾರೆ. ಯಾಕೆ ಅಂತಂದರೆ ಈ ಒಂದು ಕಾರಣಕ್ಕೆ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ. ಯಾಕೆ ಅಂತಂದರೆ ಸಾಫ್ಟ್ವೇರು ಹಾರ್ಡ್ವೇರ್ ಎಲ್ಲ ಈ iOS ಅವ್ರದ್ದೇ. ಸೊ ಅವ್ರದ್ದೇ iOS ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ತುಂಬ ಫಾಸ್ಟಾಗಿ ಈ ಒಂದು ಫೋನ್ ವರ್ಕ್ ಆಗುತ್ತೆ. ಓಕೆ ಗೈಸ್, ಇನ್ನು ನೆಕ್ಸ್ಟ್ ಬೆನಿಫಿಟ್ನ ನಾವು ನೋಡೋದಾದರೆ ಇದರಲ್ಲಿ ಬ್ಯಾಟ್ರಿನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅಂತಂದರೆ ನಿಮಗೆ ಒಂದು ದಿನದ ತಕ್ಕ ಮಟ್ಟಿಗೆ ಒಂದು ಬ್ಯಾಟ್ರಿ ಬರುತ್ತೆ. ನೀವು ಆ್ಯಂಡ್ರಾಯ್ಡ್ ಫೋನ್ಗೆ ಹೋಲಿಸ್ಕೊಳ್ತು ಅಂತಂದರೆ, ಈಗ ಆ್ಯಂಡ್ರಾಯ್ಡ್ ಫೋನಲ್ಲಿ ನಿಮ್ಗೆ 5000 6000 mAh ಎಲ್ಲ ಇರುತ್ತೆ. ಬಟ್ ಅದು ಬರೋದು ನಿಮಗೆ ಒಂದು ದಿನ ಒಂದೂವರೆ ದಿನ ಸೇಮ್ ಅಲ್ವಾ. ಸೊ ಯಾವುದೇ ಒಂದು ಆ್ಯಂಡ್ರಾಯ್ಡ್ ಫೋನ್ ಆದರೂ ಅಷ್ಟೇ ಬರೋದು. ಬಟ್ ಇದು ಅಷ್ಟೇ, ಇದರಲ್ಲಿ ಕಮ್ಮಿನೇ ಇರುತ್ತೆ, 3000 mAh ಇರುತ್ತೆ. ಬಟ್ ಒಂದು ದಿನನಾದರೂ ಬರುತ್ತೆ, ಆಯಿತಾ. ನೀವು ಏನು ಯೂಸ್ ಮಾಡಿಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ತಕ್ಕ ಮಟ್ಟಿಗಾದರೂ ಒಂದು ಚಾರ್ಜ್ ಸೇವ್ ಆಗುತ್ತೆ. ಬಟ್ ನೀವು ಆ್ಯಂಡ್ರಾಯ್ಡ್ ಫೋನಲ್ಲಿ ನೀವು ಚಾರ್ಜ್ ಇಟ್ಬಿಟ್ಟು ನೀವು ನೈಟ್ ಮಲ್ಕೊಳ್ತು ಅಂತಂದರೆ ಬೆಳಗ್ಗೆ ಎದ್ದಿದ್ರೆ ಕಮ್ಮಿ ಆಗಿಬಿಟ್ಟಿರುತ್ತೆ, ಡಿಕ್ರೀಸ್ ಆಗಿಬಿಟ್ಟಿರುತ್ತೆ. ಬಟ್ ಇದು ಹಂಗಲ್ಲ, ನೀವು ಯೂಸ್ ಮಾಡಿದ್ರೆ ಮಾತ್ರ ಯೂಸ್ ಆಗುತ್ತೆ. ಓಕೆ, ನೀವು ಆಫ್ ಮಾಡಿ ಮಡಗಿದ್ರೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಬ್ಯಾಟ್ರಿ ಅಷ್ಟೊಂದು ಡ್ರೈನ್ ಆಗೋಲ್ಲ. ಸೊ ಅದೊಂದು ನನಗೆ ತುಂಬ ಇಷ್ಟ ಆಯಿತು. ಬಟ್ ಬ್ಯಾಟ್ರಿ ಸಾಕಾಗಲ್ಲ ಅಷ್ಟು, ನಾನು ಅಂದ್ಕೊಂಡಷ್ಟು ನನಗಿದು ಇಷ್ಟ ಆಗಿಲ್ಲ. ಐಫೋನಲ್ಲಿ ಒಂದು ದಿನ ಬರುತ್ತೆ, ನೀವು ಏನು ಯೂಸ್ ಮಾಡಿಲ್ಲ ಅಂತಾರೆ ಪರವಾಗಿಲ್ಲ, ಬರುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಬೆಸ್ಟ್ ಬೆನಿಫಿಟ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಐಫೋನ ನೀವು ತಗೊಂಡ್ರೆ. ಆ್ಯಂಡ್ ಇದರ ಜೊತೆಗೆ ಇನ್ನೂ ಬೆನಿಫಿಟ್ಸ್ಗಳು ನಿಮಗೆ ಹಲವಾರು ಸಿಗುತ್ತೆ. ಸೊ ಏರ್ ಡ್ರಾಪ್ ಮುಖಾಂತರ ನೀವು ಫೋಟೋಸ್ಗಳು ವೀಡಿಯೋಸ್ಗಳನ್ನೆಲ್ಲ 1 ಸೆಕೆಂಡಲ್ಲಿ ನೀವು ಟಕ್ ಅಂತ ನೀವು ಶೇರ್ ಮಾಡ್ಬೋದು. ಇವಾಗ ನಿಮ್ಮ ಹತ್ರ ಒಂದು ಐಫೋನ್ ಇದೆ, ನಿಮ್ಮ ಫ್ರೆಂಡ್ ಹತ್ರ ಒಂದು ಐಫೋನ್ ಇದೆ ಅಂತಂದರೆ ಏರ್ ಡ್ರಾಪಲ್ಲಿ 1-2 ಸೆಕೆಂಡಲ್ಲಿ ಅದು ಎಷ್ಟು MB ಎಷ್ಟು GB ಇರಲಿ ಟಕ್ಕನ್ನು ಉಂಟಾಗುತ್ತೆ, ಆಯಿತಾ. ಈ ಕೈಯಿಂದ ಆ ಕೈಗೆ ಬಾಲ್ ಎಸ್ದಂಗೆ, ಕ್ರಿಕೆಟ್ ಬಾಲ್ನ ಕ್ಯಾಚ್ ಹಿಡ್ಕೊಂಡಂಗೆ. ಸೊ ಅಷ್ಟು ಫಾಸ್ಟಾಗಿ ಹೋಗುತ್ತೆ. ಸೊ ನೀವು ಮ್ಯಾಕ್ಬುಕ್ಗೆ ನೀವು ಸಿಂಪಲ್ಲಾಗಿ ಕಳಿಸ್ಕೋಬೋದು ಫೋಟೋಸ್ ವೀಡಿಯೋಸ್ಗಳನ್ನ. ನಿಮ್ಮ ಹತ್ರ ಮ್ಯಾಕ್ಬುಕ್ ಇತ್ತು ಅಂತಂದರೆ ಸೊ ಟ್ರಾನ್ಸ್ಫರ್ ತುಂಬ ಫಾಸ್ಟಾಗಿ ಆಗುತ್ತೆ, ಟೈಮ್ನ ಸೇವ್ ಮಾಡಿಕೊಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಗೆ ಗೊತ್ತಿರೋದೇ ಇಯರ್ಪಾಡ್ಗಳು ಬಂದಿದೆ ಇವಾಗ. ಸೊ ಆ ಟೆಕ್ನಾಲಜಿಗಳಂತೂ ಕೇಳಲೇಬೇಡಿ. ಸೊ ನಿಮ್ಮ ಕಿವಿಗೆ ಹಾಕೋಬಿಟ್ಟು ಆರಾಮಾಗಿ ಕನೆಕ್ಟ್ ಮಾಡ್ಕೊಂಡು ಆ ಸಾಂಗ್ ಕೇಳ್ಕೊಂಡು ಹಿಂಗೆ ಡಬಲ್ ಟ್ಯಾಪ್ ಹೊಡೋರೆ ಸಿರಿ ಆನ್ ಆಗುತ್ತೆ, ಎಲ್ಲ ಇದೆ. ಸೊ ಆ ಫೀಚರು ಕೂಡ ನಿಮಗೆ ತುಂಬ ಇಷ್ಟ ಆಗುತ್ತೆ. ಐ ಥಿಂಕ್ ಅದನ್ನು ಕೂಡ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ, ಇಯರ್ಪಾಡ್ನ. ನೋಡೋಣ ಏನಾಗುತ್ತೆ ಅಂತ. ಸೊ ಒಳ್ಳೆ ಟೆಕ್ನಾಲಜಿ ಇದೆ. ಒಂದು ನಿಮ್ಗೆ ಏನಂತಂದರೆ ಎಲ್ಲೋ ಸಿಗದೆ ಇರೋದು ಇಲ್ಲಿ ನಿಮಗೆ ಸಿಗುತ್ತೆ ಐಫೋನಲ್ಲಿ. ಸೊ ಆದ್ದರಿಂದ ಎಕ್ಸ್ಪೀರಿಯೆನ್ಸ್ ಮಾಡಿ, ಒಂದು ಸಲ ನೀವು ಟ್ರಯಲ್ ಮಾಡಿ ನೋಡಿ. ಯಾರ ಹತ್ರ ನಿಮ್ಮ ಫ್ರೆಂಡ್ ಹತ್ರ ಫೋನ್ ಇದ್ದರೆ ಸೊ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತವಾಗೂ. ಒಟ್ಟಿನಲ್ಲಿ ಟೋಟಲಾಗಿ ಹೇಳಬೇಕು ಅಂತಂದರೆ ಐಫೋನ್ ಒಂಥರ ಬ್ರ್ಯಾಂಡ್ ಇದ್ದಂಗೆ, ಆಯಿತಾ. ನೀವು ಇದನ್ನು ತಗೊಬಿಟ್ರೆ ಸೊ ನಿಮ್ಮ ಒಂದು ಲೈಫ್ ಹೆಂಗೆ ನಡೀತಾ ಇದೆ ಅನ್ನೋದು ತೋರಿಸುತ್ತೆ, ಆಯಿತಾ. ಅಂತಂದರೆ ಇದು ಇಟ್ಟಿರೋರೆಲ್ಲ ಚೆನ್ನಾಗವ್ರೆ ಅಂತಲ್ಲ ಲೈಫಲ್ಲಿ, ಬಟ್ ನಿಮ್ಮ ಒಂದು ರೇಂಜ್ ತೋರಿಸುತ್ತೆ. ಓಕೆ ಗೈಸ್, ಇದಿಷ್ಟು ಐಫೋನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಇದರ ಜೊತೆಗೆ ಇನ್ನೂ ಬೆಸ್ಟ್ ಅಡ್ವಾಂಟೇಜ್ಗಳು ಇನ್ನೂ ಇದ್ದಾವೆ. ಸದ್ಯಕ್ಕೆ ಈ ಒಂದು ವೀಡಿಯೋದಲ್ಲಿ ಇಷ್ಟು ಸಾಕು. ಐ ಥಿಂಕ್ ವೀಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಡಿಸ್ಅಡ್ವಾಂಟೇಜ್ಗಳ ಬಗ್ಗೆ ಮಾತಾಡ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಐಫೋನ್ ಆಲ್ರೆಡಿ ಯೂಸ್ ಮಾಡಿದ್ದೀರಾ, ಮಾಡ್ತಾಯಿದ್ದೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ. ಜೈ ಹಿಂದ್, ಒಂದೇ ಮಾತರಂ.